ಪ್ರತಿದಿನ ಉಚಿತ ಅನ್ನ ದಾಸೋಹ ನಡೀತಾನೆ ಇರುತ್ತೆ ಗುರು. ಅಂದಾಗೆ ಬೆಳಿಗ್ಗೆ 9 ಗಂಟೆಯಿಂದ 12 ಗಂಟೆವರೆಗೂ ಟಿಫನ್ ಇರುತ್ತೆ. 12ರಿಂದ 4 ಗಂಟೆವರೆಗೂ ಊಟದ ವ್ಯವಸ್ಥೆ ನಡೀತಾನೆ ಇರುತ್ತೆ. ಬಂಧುಗಳೇ, ಇವತ್ತು ನಾವು ಬಂದಿರತಕ್ಕಂತ ಜಾಗ ಚಿಕ್ಕಮದುರೆ. ಆಕ್ಚುಲಿ ತುಂಬಾ ಜನ ಬೆಂಗಳೂರಿನಲ್ಲಿ ಇರ್ತಕ್ಕಂಥವ್ರಿಗೆ ಈ ಒಂದು ಜಾಗ ತುಂಬಾ ಜನ ಗೊತ್ತಿರುತ್ತೆ. ಆಕ್ಚುಲಿ ಇದು ಬೆಂಗಳೂರಿನಿಂದ ಅಂದ್ರೆ ಮೆಜೆಸ್ಟಿಕ್ ನಿಂದ ಬರೋಬರಿ 40 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಈ ಒಂದು ದೇವಸ್ಥಾನದಲ್ಲಿ ಮೇನ್ ದೇವರು ಇರ್ತಕ್ಕಂಥದ್ದು ಶನಿ ಮಹಾತ್ಮ. ಶನಿ ಮಹಾತ್ಮನ ಒಂದು ಪವಾಡ ನಿಜವಾಗ್ಲೂ ದೊಡ್ಡ ಮಟ್ಟದ್ದೇ ಅಂತ ಹೇಳ್ಬಹುದು. ಇಲ್ಲಿ ನೀವು ನೋಡ್ತಾ ಇರಬಹುದು ಲೆಫ್ಟ್ ಸೈಡ್ ಅಲ್ಲಿ ಗಾಡಿಗಳ ಪೂಜೆಗಳು ಕೂಡ ಒಂದ್ ಕಡೆ ನಡೀತಾ ಇದೆ. ಇನ್ನೊಂದು ಕಡೆ ಆಕ್ಚುಲಿ ಅನ್ನದಾಸೋಹ ದೊಡ್ಡ ಮಟ್ಟದಲ್ಲಿ ಪ್ರತಿದಿನವೂ ಕೂಡ ಅನ್ನದಾಸೋಹ ನಡೆಯುತ್ತೆ. ಆಕ್ಚುಲಿ ಈ ಒಂದು ದೇವಸ್ಥಾನದ ಪವಾಡದ ಬಗ್ಗೆ ಇಲ್ಲಿನ ಮೇನ್ ಮುಖ್ಯಸ್ಥರು ಯಾರಿದ್ದಾರೋ ಅವ್ರನ್ನೇ ಕೇಳಿ ಮಾತಾಡ್ಸೋಣ. ಅದ್ರ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನ ತಿಳ್ಕೊಳ್ಳೋಣ. ನಿಮ್ ಏನ್ ಮಾಹಿತಿಯನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೀರೋ ಆ ಎಲ್ಲ ಮಾಹಿತಿಯನ್ನು ಕೂಡ ಅವರೇನೆ ಹೇಳ್ತಾರೆ. ಬನ್ನಿ ಚಕ ಅಂತ ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ. ಬನ್ನಿ. ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ದೇವಿ ಜ್ಯೇಷ್ಠಾ ದೇವಿ ನಮೋಸ್ತುಭ್ಯಂ. ಇಲ್ಲಿ ಏನಂದ್ರೆ ಶ್ರೀ ಶನೇಶ್ವರ ಸ್ವಾಮಿಯವರು ಇಲ್ಲಿ ಪ್ರತಿಷ್ಠಾಪನೆಯಾಗಿ 71 ವರ್ಷ. ಮೊನ್ನೆ ಜಾತ್ರೆ 71 ವರ್ಷದ ಜಾತ್ರೆ ಮಾಡಿದ್ವಿ. 71 ವರ್ಷ ಆಯ್ತು. ಅವರು ನಮ್ಮ ತಂದೆಯವ್ರಿಗೆ 18 ವರ್ಷದ ಮಗನ ತರ ಕಾಣಿಸ್ಕೊಂಡು ಇಲ್ಲಿ ಕನ್ಸವಾಡಿ ಅಂತಿದೆ, ಅಲ್ಲಿ ಅರಳಿ ಮರ ಅಂತಿದೆ. ನಮ್ಮ ತಂದೆಯವ್ರು ಕೆಲಸ ಮಾಡಿ ಬಂದು ಅಲ್ಲಿ ಮಲಗುವಾಗ ಅವ್ರಿಗೆ ಗಂಗನ್ಮಯ್ಯ ಅಂತ ಕೂಗೋ ತರ ಶಬ್ದ ಬಂದು ನಮ್ಮ ತಂದೆಯವರು ಊರಿನ ಜನಗಳಿಗೆಲ್ಲ ಈ ತರ ಹೇಳಿದಾಗ, ಅಯ್ಯೋ ಇವನ್ಗೇನೋ ದೇವರಲ್ಲ, ಅದು ಈ ತರ ಏನೋ ದೆವ್ವನೋ ಏನೋ ಕರಿತಾ ಇದೆ ಅಂತ ಎಲ್ಲ ಆಡ್ಕೊಳಕ್ ಸ್ಟಾರ್ಟ್ ಆದ್ಮೇಲೆ ನಮ್ಮ ಅಜ್ಜಿಯವರು ತುಂಬಾ ದೈವ ಭಕ್ತರಂತವ್ರು. ಆದ್ರಿಂದ ನಮ್ಮ ಅಜ್ಜಿಯವರು ಮನೇಲಿ ಕೂಡಾಕೋರಂತೆ. ಅದಕ್ಕೆ ಕೂಡಾಕಿದ್ರು ನಮ್ಮ ತಂದೆಯವರು ಅದು ಯಾಮ ಇದೆಲ್ಲ ಈಚೆ ಬಂದ್ಬಿಡೋರಂತೆ. ಹಂಗಾಗಿ ಅವಾಗ ಏನಾಯ್ತು, ಊರಿನ ಜನ ಎಲ್ಲ ಇವನಿಗೆ ತಿನ್ನಕ್ಕೆ ಗತಿ ಇಲ್ಲ, ಇವನಿಗೆ ದೇವ್ರು ಬಂದಿದ್ದಾನ ಹಂಗೆ ಹಿಂಗೆ ಅಂದಾಗ ನಮ್ಮ ತಂದೆ ದೇವ್ರ ಹತ್ರ ಕೇಳ್ಕೊಂಡ್ರಂತೆ, ನೋಡಿ ಸ್ವಾಮಿ ನನ್ಗೆ ಈ ತರ ಹೇಳ್ತಾ ಇದ್ದಾರೆ, ನಾನು ಬಡವ ಅಂತ ಹೇಳ್ಬಿಟ್ಟು ನನ್ನ ಹೀಯಾಳಿಸಿ ಮಾತಾಡ್ತಾ ಇದ್ದಾರೆ, ನೀನು ಏನಾದ್ರು ನೀನು ತೋರ್ಸಿದ್ರೆ ನಾನು ಅವ್ರಿಗೆ ಹೇಳ್ತೀನಪ್ಪ ಅಂತ ಅಂದಾಗ ಇಲ್ಲಿ ಗುಂಡ್ತೋಪ್ ಅಂತ ಇದೆ, ಇವಾಗ ಅಲ್ಲಿ ಮಂಡೆ ಇದು ಮಾಡಿದ್ದಾರೆ, ಅಲ್ಲಿ ಹುಲ್ ಬಡಿತಾ ಇದ್ರಂತೆ. ಭತ್ತದ ಹುಲ್ಲು ಇಲ್ಲಿ ಮಧುರೆಕೆರೆ ತುಂಬಿದ್ರೆ ಭತ್ತ ಬೆಳೀತಾ ಇದ್ರು ತುಂಬಾ. ಆ ಭತ್ತದ ಹುಲ್ಲು ಬಡಿತಾ ಇದ್ದಿದಂತ ಕಲ್ಲು 4 ಜನ ಎತ್ತಿದ್ರು ಅದು ಎತ್ತಕ್ ಆಗ್ತಾ ಇರ್ಲಿಲ್ವಂತೆ ಆ ಕಲ್ನ. ಅಂತ ಕಲ್ನ ನಮ್ಮ ತಂದೆಯವರು ನೋಡಿ ಸ್ವಾಮಿ ನಮ್ಗೆ ಹಿಂಗೆ ಹೇಳಿದ್ದಾನೆ ಬನ್ನಿ ಅಂತ ಹೇಳ್ದಾಗ ಅಲ್ಲಿ ಕರ್ಕೊಂಡೋದಾಗ ಅವರು ಎತ್ತು ನೀನು ಅಂದಾಗ, ಸ್ವಾಮಿ ನಾನು 4 ಜನ ಎತ್ತಿದ್ರು ಎತ್ತಕ್ಕಾಗಲ್ಲ ಅದು, ಅದನ್ನ ನಾನು ಎತ್ತಕ್ಕಾಗುತ್ತಾ ಸ್ವಾಮಿ ಅಂದಾಗ, ನಾನು ಹೇಳಿದೀನಿ ನೀನ್ ಎತ್ತು ಅದು ಬರ್ತದೆ ಅಂದಾಗ ನಮ್ಮ ತಂದೆಯವ್ರು ಎತ್ತಿದಾಗ ಅದನ್ನ ಅದು ಹೂವ ತರ ಕೈಗೆ ಬಂತಂತೆ. ನಮ್ಮ ತಂದೆಯವ್ರಿಗೆ 4 ಜನ ಎತ್ತಂತ ಕಲ್ಲು ಹೂವ ತರ ಕೈಗೆ ಬಂತಂತೆ. ಅವಾಗ ತಂದು ಸ್ವಾಮಿ ಇಲ್ಲಿ ನೋಡಿ ಇಲ್ಲಿ ಜಾಗ ಮಾಡಿದೀನಿ, ಇಲ್ಲಿ ಇಡು ನೀನು ಅದನ್ನ ಅಂತ ಹೇಳಿದ್ರಂತೆ. ಮುಂದ್ಗಡೆ ಗರ್ಭದ ಗುಡಿ ಇರೋದು ಶನೇಶ್ವರ ಸ್ವಾಮಿ ಗರ್ಭದ ಗುಡಿ ಇರೋ ಜಾಗ ಅದು. ಅದು ಕೆಳಗಡೆ ಇರೋದು ಕಲ್ಲು ಕಪ್ಪು ಶಿಲೆ ಇದೆಯಲ್ಲ, ಅದು ಬಂದು ಸ್ವಾಮಿ ಶನೇಶ್ವರ ಸ್ವಾಮಿ ನಮ್ಮ ತಂದೆಯವ್ರಿಗೆ ತೋರಿಸಿ ಅದನ್ನ ತಂದಿಟ್ಟಿರೋ ಕಲ್ಲು. ಅದು ಹಿಂದ್ಗಡೆ ತುಂಬಾ ದೊಡ್ಡದಾಗಿದೆ, ಅದು ಮುಂದ್ಗಡೆಗೆ ಮಾತ್ರ ಅಷ್ಟು ಮಾತ್ರ ಇದ್ ಮಾಡಿ ಕವರ್ ಮಾಡಿ ಮೇಲೆ ಸ್ವಾಮಿ ಆಕಾರ ಈ ತರ ಇದೆ ಅನ್ಬಿಟ್ಟು ಅದು ಶಿಲೆ ರೂಪದಲ್ಲಿ ಮಾಡಿಸಿ ಪ್ರತಿಷ್ಠಾಪನೆ ಮಾಡಿಸಿದ್ದಾರೆ. ಅದು ಬಂದು ಒಳಗಡೆ ಇರೋದು ಸ್ವಾಮಿ ತೋರಿಸಿರೋ ಅಂತ ಬಂಡೆ, ಅದು ಕೆಳಗಡೆ ಇರೋದು ಕಪ್ಪು ಶಿಲೆ. ಆಮೇಲೆ ಅದಾದ್ಮೇಲೆ ಈಗ ನಮ್ಮ ವಂಶ ಪಾರಂಪರ್ಯವಾಗಿ ನಾವು ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ವಿ, ನಮ್ಮ ಅಣ್ಣಂದ್ರು ಮಕ್ಕಳು ನಾವೆಲ್ಲ. ಅದಾದ್ಮೇಲೆ ನಮ್ಮ ತಂದೆಯವ್ರಿಗೆ ಒಂದು ಆಸೆ ಇತ್ತು, ಶನೇಶ್ವರ ಸ್ವಾಮಿ ಕಲ್ಯಾಣೋತ್ಸವ ಮಾಡಿಸ್ಬೇಕು, ಅಮ್ಮನವ್ರು ಪ್ರತಿಷ್ಠಾಪನೆ ಮಾಡ್ಬೇಕು ಅಂತ ಒಂದು ಆಸೆ ಇತ್ತು. ಅದು ನಮ್ಮ ತಂದೆ ಕಾಲ ಆದ ನಂತರ ಅದು ಹಂಗೆ ಸುಮ್ಮನೆ ಆಗ್ಬಿಟ್ರು, ಮಾಡಲಿಲ್ಲ. ಆಮೇಲೆ ಇಂಪ್ರೂವ್ಮೆಂಟ್ ಆದ್ಮೇಲೆ ನಾವುಗಳು ನಮ್ಮ ಫ್ಯಾಮಿಲಿ ಅವರು ಸೇರ್ಕೊಂಡು ಕುಟುಂಬದವರು ಇಲ್ಲಿ ಜ್ಯೇಷ್ಠಾದೇವಿ ದೇವಸ್ಥಾನ ಕಟ್ಟಿ ಇದು 40 ವರ್ಷದ ಮೇಲಾಯ್ತು. ಇಲ್ಲಿ ಕಟ್ಟಿದ್ವಿ. ಇಲ್ಲಿನ ಪ್ರತಿಷ್ಠೆ ಅಲ್ಲಿ ಸ್ವಾಮಿ ಬಂದವ್ರಿಗೆಲ್ಲರಿಗೂ ಕಷ್ಟ ಪರಿಹಾರ ಮಾಡ್ತಾರೆ, ಏನ್ ಬೇಕಾದ್ರೂ ಅವ್ರಿಗೆ ಇದ್ ಮಾಡ್ಕೊಡ್ತಾರೆ, ಅಂದ್ರೆ ಆಶ್ವಾಸನೆ ಕೊಡ್ತಾರೆ, ಅವ್ರಿಗೆ ಒಳ್ಳೇದ್ ಮಾಡ್ತಾರೆ. ಇಲ್ಲಿ ಏನಂದ್ರೆ ಇಲ್ಲಿ ಅಮ್ಮನವ್ರ ದೇವಸ್ಥಾನ ಕಟ್ಟಿದ್ಮೇಲೆ ಇಲ್ಲಿ ಮದ್ವೆ ಆಗದೆ ಇರೋರಿಗೆ ಕಂಕಣ ಭಾಗ್ಯ ಬರಕ್ಕೆ ಅಂತ ದಾರ ಕಟ್ತೀವಿ. ಅದಕ್ಕೆ ತುಂಬಾ ಜನಕ್ಕೆ ಮದ್ವೆ ಆಗಿದೆ, ತುಂಬಾ ಜನ ಕಲ್ಯಾಣೋತ್ಸವ ಮಾಡಿಸಿದ್ದಾರೆ. ಮಾಂಗಲ್ಯ ಕೊಡ್ತೀವಿ ಅಂತ ಅನ್ಕೊಂಡವ್ರು, ಮಡ್ಲಕ್ಕಿ ಕೊಡ್ತೀವಿ ಅಂತ ಅನ್ಕೊಂಡವ್ರು ಎಲ್ಲ ತುಂಬಾ ಬಂದು ಇಲ್ಲಿ ಕೊಡ್ತಾರೆ. ಇಲ್ಲಿನ ಪ್ರತೀತಿ ಅದು ಅಮ್ಮನವ್ರ ದೇವಸ್ಥಾನದಲ್ಲಿ ಕಲ್ಯಾಣೋತ್ಸವ ಮಾಡ್ಸಕ್ಕೆ ಕಂಕಣ ಭಾಗ್ಯ ಕೂಡ ಬರಕ್ಕೆ ದಾರ ಕಟ್ತೀವಿ. ಇಲ್ಲೂ ಕಷ್ಟ ಪರಿಹಾರ ಆಗಿದೆ ತುಂಬಾ. ಇಲ್ಲಿ ನಾವು ಪೂಜೆ ನಡೆಸ್ತಾ ಇದೀವಿ. ಅಂದ್ರೆ ನಾವು ಹೆಣ್ಮಕ್ಳು ಅಮ್ಮನವ್ರ ದೇವಸ್ಥಾನ ಅಂತ ಅಂದ್ಬಿಟ್ಟು ನಾವು ಹೆಣ್ಮಕ್ಳ ಪೂಜೆ ಮಾಡ್ತಾ ಇದೀವಿ. ಅಲ್ಲಿ ಸ್ವಾಮಿ ದೇವಸ್ಥಾನದಲ್ಲಿ ನಮ್ಮ ಕುಟುಂಬದವರು, ನಮ್ಮ ಅಣ್ಣಂದ್ರ ಮಕ್ಕಳುಗಳು, ತಮ್ಮಂದ್ರಿಗೆಲ್ಲ ಅಲ್ಲಿ ಮಾಡ್ತಾರೆ. ಹಿಂಗೆ ನಮ್ಮ ಕುಟುಂಬದ್ದು ಇದು ನಡ್ಕೊಂಡು ಹೋಗ್ತಾ ಇದೆ. ಇಲ್ಲಿ ತುಂಬಾ ಶ್ರಾವಣ ಮಾಸದಲ್ಲಂತೂ ತುಂಬಾ ಜಾಸ್ತಿ ಜನ ಇರ್ತಾರೆ. ಒಂದು ವಾರದಲ್ಲಿ ಶನಿವಾರ ಅಂದ್ರೆ 10 ಲಕ್ಷಕ್ಕಿಂತ ಜಾಸ್ತಿ ಇರ್ತಾರೆ ಒಂದೊಂದು ವಾರದಲ್ಲಿ. ಇಲ್ಲಿ ಅವಾಗ ದಾಸೋಹ ನಡೀತಿದೆ.
ಅನ್ನದಾಸೋಹ ನಡೀತಿದೆ. ಆ ಶ್ರಾವಣ ಮಾಸದಲ್ಲಿ ಅನ್ನದಾಸೋಹದಲ್ಲಿ ಏನು ಮಾಡಲ್ಲ. ಏನಂದ್ರೆ ಭಕ್ತರು ಕೇಳ್ಕೊಂಡಿರ್ತಾರಲ್ಲ ನಮ್ ಕಷ್ಟ ಪರಿಹಾರ ಆದ್ರೆ ನಾವು ಅನುದಾನ ಮಾಡ್ತೀವಿ ಅಂತ, ಅಂತವ್ರು ಇಲ್ಲಿ ಜ್ಯೇಷ್ಠಾದೇವಿ ದೇವಸ್ಥಾನದ ಹತ್ರನೇ ಇಲ್ಲೇನೆ ಪೆಂಡಲ್ ಹಾಕಿ ಇಲ್ಲಿ ಪ್ರಸಾದ ಬೇರೆ ಕಡೆ ಮಾಡಿಸ್ಕೊಂಬಂದು ಎಷ್ಟೇ ಜನ ಭಕ್ತರು ಬಂದ್ರು ಸಂಜೆ 6 ಗಂಟೆ 7 ಗಂಟೆ ಆದ್ರೂ ಇಲ್ಲಿ ಪ್ರಸಾದ ಹಂಚ್ತಾರೆ. ಶನಿವಾರ ಶ್ರಾವಣ ಮಾಸದಲ್ಲಿ ಮಾತ್ರ. ಇನ್ನು ಪ್ರತಿದಿನ ದಾಸೋಹದಲ್ಲಿ ಸ್ವಾಮಿ ಪ್ರಸಾದ ಇರ್ತದೆ. ಇದು ಶ್ರಾವಣ ಮಾಸದಲ್ಲಂತೂ ತುಂಬಾ ಚೆನ್ನಾಗಿರ್ತದೆ ಇಲ್ಲಿ ನೋಡಕ್ಕೆ. ಆಮೇಲೆ ಶಿವರಾತ್ರಿ ಕಳೆದು 11 ದಿವಸಕ್ಕೆ ಇಲ್ಲಾಂದ್ರೆ 9 ದಿವಸಕ್ಕೆ ಯಾವತ್ತು ಸ್ವಾಮಿದು ರಥೋತ್ಸವ ಇರ್ತದೆ, ಫೆಬ್ರವರಿ ಇಲ್ಲ ಮಾರ್ಚಿಗೆ ಜಾಸ್ತಿ ಬರಲ್ಲ. ಶಿವರಾತ್ರಿ ಬಂದು 9 ದಿವಸಕ್ಕೆ 11 ದಿವಸಕ್ಕೆ ದಶಮಿ ದಿವಸ ಅವ್ರದ್ದು ಸ್ವಾಮಿ ಅವ್ರದ್ದು ರಥೋತ್ಸವ ಇರ್ತದೆ. ಅವಾಗ್ಲೂ ತುಂಬಾ ಚೆನ್ನಾಗಿ ನಡೀತದೆ, ಜೋರಾಗಿರ್ತದೆ ಜಾತ್ರೆ. ಇಷ್ಟು ಇಲ್ಲಿಂದು ಏನು ಇದು ಬಂದ ಭಕ್ತರಿಗೆ ಮಾತ್ರ ಸ್ವಾಮಿಯವರು ಯಾವುದೇ ಏನು ಇಂಥದ್ದು ಕೊಡು ಅಂತ ಅಂದ್ರೆ ಇಂಥದ್ದು ಕೊಡಲ್ಲ ಅನ್ನಂಗಿಲ್ಲ. ತುಂಬಾ ಜನ ಕಷ್ಟ ಪರಿಹಾರ ಆಗಿದೆ, ತುಂಬಾ ಜನ ಬರ್ತಾರೆ ಭಕ್ತಾದಿಗಳು. ಎಲ್ಲೆಲ್ಲಿಂದ ಬರ್ತಾರೆ ಅಂತ ಅಂದ್ರೆ ನಮ್ಗೆ ಗೊತ್ತಾಗಲ್ಲ ಎಲ್ಲೆಲ್ಲಿಂದ ಬರ್ತಾ ಇದಾರೆ ಜನಗಳು ಅಂತ. ಆ ತರ ಬರ್ತಾರೆ ಜನಗಳು. ಈ ತರ ನಡೀತಾ ಇದೆ ಇಲ್ಲಿ. ಇದು ಅದು ಅನ್ನದಾಸೋಹ ಭವನ ಅಂದ್ರೆ ನಮ್ ತಮ್ಮ ಚಿಕ್ಕವನೊಬ್ಬ ಇದ್ದ, ಗೋಪಿನಾಥ್ ಅಂತ. ಅವನ್ಗೆ ಒಂದು ಆಸೆ ಇತ್ತು, ನಾನು ಇಲ್ಲಿ ಎಲ್ಲಾ ಕಡೆ ಧರ್ಮಸ್ಥಳ, ಈಗ ಚುಂಚನಗಿರಿ ಅಲ್ಲೆಲ್ಲ ಅನುದಾನ ಮಾಡ್ತಾರೆ, ನಾವು ಸ್ವಾಮಿ ಕೇಳ್ದಷ್ಟು ಕೊಡ್ತಾನೆ, ಎಷ್ಟು ಭಕ್ತರುಗಳು ತಂದಾಕ್ತಾರೆ ಅಂದ್ರೆ ನಾವು ಅವಾಗ ಜಾತ್ರೆಗಳಲ್ಲಿ ಒಂದು 9 ದಿವಸ ಇಲ್ಲಿ ಜಾತ್ರೆ ನಡೆಯುತ್ತೆ. 9 ದಿವಸದಲ್ಲಿ ನಾವು ಇದೇ ಜಾಗದಲ್ಲಿ ಅನುದಾನ ಮಾಡ್ತಾ ಇದ್ವಿ. ನಮ್ಮ ತಂದೆಯವ್ರ ಕಾಲದಿಂದನೂ ದಾಸೋಹ ಕಟ್ಟೋವರೆಗೂ ಈ ಜಾಗದಲ್ಲಿ ಅನುದಾನ ಮಾಡ್ತಾ ಇದ್ವಿ. 9 ದಿವಸ ಕೊಪ್ಪಳ ಹಾಕಿ ಇದು ಈ ಕಡೆಯಿಂದ ಭಕ್ತರುಗಳೆಲ್ಲ ಬಂದು ಅವರೇ ಸೇರ್ಕೊಂಡು ಅವರೇ ಅಡುಗೆ ಮಾಡಿ ಅವರೇ ಬಡಿಸಿ 9 ದಿವಸ ಇದ್ಬಿಟ್ಟು ಹೋಗೋರು. ನಮ್ಮ ತಮ್ಮ ಅದಕ್ಕೆ ನಾವು ಒಂದು ಅನ್ನದಾಸೋಹ ಮಾಡಿದ್ರೆ ಸ್ವಾಮಿ ಕೇಳಿದಷ್ಟು ಭಕ್ತರುಗಳು ತಂದ್ಕೊಡ್ತಾರೆ, ನಾವು 4 ಜನಕ್ಕೆ ಭಕ್ತರುಗಳು ಬಂದ್ರೆ ಅವ್ರಿಗೆ ಒಂದು ಊಟ ಸ್ವಾಮಿ ಪ್ರಸಾದ ತಿನ್ನೋ ಅವಕಾಶ ಮಾಡ್ಕೊಡೋಣ ಅಂದ್ಬಿಟ್ಟು ಗೋಪಿನಾಥ್ ಅಂತ ಅವನ ಹೆಸರು. ಅವನು ಅನ್ನದಾಸೋಹ ಮಾಡಕ್ಕೆ ಅಂತ ಹಿಡ್ದ. ಅನ್ನದಾಸೋಹ ಮಾಡ್ದ, ಆದ್ರೆ ತುಂಬಾ ದಿವಸ ದೇವ್ರು ಅವನ್ನ ಬಿಡ್ಲಿಲ್ಲ, ಬೇಗ ಕರ್ಕೊಂಡ್ಬಿಟ್ರು. ನೀನು ಇಷ್ಟೆಲ್ಲ ಮಾಡಿ ಒಳ್ಳೆಯವನಾಗ್ಬಿಟ್ರೆ ನನ್ನನ್ನು ಯಾರು ಕೇಳೋರು ಇರಲ್ಲ, ಬಾಪ ನೀನು ನನ್ನ ಸನ್ನಿಧಾನಕ್ಕೆ ಅಂದ್ಬಿಟ್ಟು ಇಲ್ಲಿ ಪೂಜೆ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ನೆಲಮಂಗಲ ಟೋಲ್ ಬಿಟ್ಟು ಮುಂದೆ ಅರ್ಶನಗುಂಟೆ ಟೋಲ್ ಬಿಟ್ಟು ಮುಂದೆ ಹೋಗಿ ಅಲ್ಲಿ ಆಕ್ಸಿಡೆಂಟ್ ಆಗಿ ಡಿವೈಡರ್ ಹೊಡ್ಕೊಂಡು ಆಕ್ಸಿಡೆಂಟ್ ಆಗಿ ಸತ್ತೋದ. ಅವನ ಇಚ್ಛೆಯಿಂದ ಅವನು ಕಷ್ಟಪಟ್ಟು ಹಗಲು ರಾತ್ರಿ ಅವನು ಮಾಡ್ದ ಸ್ವಾಮಿದು ಪ್ರಸಾದ ಎಲ್ಲರೂ ತಿನ್ಕೊಂಡು ಹೋಗ್ಲಿ ಅಂತ ಹೇಳ್ಬಿಟ್ಟು ದಾಸೋಹ ಮಾಡ್ದ. ದಾಸೋಹ ಮಾಡಿ ಸುಮಾರು ದಿವಸ ಇರಲಿ ಅವನು ಹೋಗ್ಬಿಟ್ಟ. ಅವನು ಸ್ವಲ್ಪ ಇದರಿಂದ ಪ್ರೇರಿತನಾಗಿ ಮಾಡಿದಕ್ಕೆ ದಾಸೋಹ ಮಾಡಿದ್ದು. ಇಲ್ಲಾಂದ್ರೆ ಏನೋ ಅದಾತಾರಲ್ಲ. ಆಮೇಲೆ ಪ್ರಾಕಾರ ಮಾಡ್ಬೇಕು ಅಂತ ಸ್ಟಾರ್ಟ್ ಮಾಡ್ದ, ಅದು ಮುಗಿಯೋ ಅಷ್ಟೊತ್ತಿಗೆ ಯಪ್ಪ ಇರ್ಲಿಲ್ಲ. ಅವನು ಮಾಡಿದ್ದು ಇವಾಗ 1000 ಜನ ಊಟ ಮಾಡ್ಕೊಂಡು ಹೋಗ್ತಾರೆ ಸ್ವಾಮಿ ಪ್ರಸಾದ. ಅದೊಂದು ನಮ್ಗೆ ಇದು ಖುಷಿ. ಅಲ್ಲ ಎಲ್ಲ ಕೊಡ್ಬೋದು. ಅದರ ಎಲ್ಲಿ ಅಕ್ಕಿ ಮೂಟೆಗಳು ಬೇಕಾದ್ರೆ ತಂದು ಕೊಡ್ತಾರೆ, ಅವರೇನೆ ತಂದು ಕೊಡ್ತಾರೆ ಇಲ್ಲಿಗೆ. ಅಲ್ಲಿ ಬಿಲ್ ಹಾಕ್ತಾರೆ, ರೆಸಿಪ್ಟ್ ಹಾಕ್ಸಿ ಕೊಡ್ತಾರೆ ಸ್ವಾಮಿದು. ಇಲ್ಲಾಂದ್ರೆ ಅವರು ಇಲ್ಲಿ ದಾಸೋಹಕ್ಕೆ ಅಲ್ಲಿ ರೆಸಿಪ್ಟ್ ಮಾಡಿದ್ದಾರೆ. ನೀವೇನು ಒಂದು 51 ರೂಪಾಯಿ 101 ರೂಪಾಯಿ 10 ರೂಪಾಯಿ ಕೊಟ್ಟರು ರೆಸಿಪ್ಟ್ ಕೊಡ್ತಾರೆ. ಆ ರೆಸಿಪ್ಟ್ ಕಟ್ಕೊಂಡು ಕೊಡ್ಬೋದು. ಇಲ್ಲ ನೀವೇ ಏನಾದ್ರು ಅನುದಾನಕ್ಕೆ ಏನಾದ್ರು ತಂದ್ಕೊಡ್ತೀವಿ ಅಂದ್ರೆ ಬೆಲ್ಲ ಅಕ್ಕಿ ಬೇಳೆ ಏನ್ ಬೇಕಾದ್ರೂ ತಂದ್ಕೊಡ್ಬೋದು. ದಾಸೋಹದಲ್ಲೂ ತಂತಾರೆ. ಅಲ್ಲಿ ಇಲ್ಲಾಂದ್ರೆ ಮುಂದೆ ಬರ್ತಾ ಮೇನ್ ಗೇಟ್ ಅಲ್ಲಿ ಅಲ್ಲೇ ರೆಸಿಪ್ಟ್ ಹಾಕಿ ಕೊಡ್ತಾರೆ, ತಾಂತಾರೆ, ರೆಸಿಪ್ಟ್ ಕೊಡ್ತಾರೆ ನಿಮ್ಗೆ. ಆ ತರ ಇದೆ. ಇಲ್ಲ ಬೇರೆ ಬೇರೆ ಮಾಡ್ತಾರೆ. ಬೆಳಗ್ಗೆ ಒಂದು 9 ಗಂಟೆಯಿಂದ 12 ಗಂಟೆವರೆಗೂ ತಿಂಡಿ ಇರ್ತದೆ. ಏನು ಒಂದು ಪುಳಿಯೋಗರೆ, ಇಲ್ಲಾಂದ್ರೆ ಚಿತ್ರಾನ್ನ, ಇಲ್ಲಾಂದ್ರೆ ಪೊಂಗಲ್ಲು, ಇಲ್ಲಾಂದ್ರೆ ಖಾರ ಪೊಂಗಲ್ಲು, ಇಲ್ಲಾಂದ್ರೆ ಇದು ಮೆಂತ್ಯ ಬಾತು, ಟೊಮೊಟೊ ಬಾತ್, ಆ ತರ ಮಾಡ್ತಾರೆ, ಪಲಾವ್ ಆ ತರ. 12 ಗಂಟೆಯಿಂದ 4 ಗಂಟೆವರೆಗೂ ಅನ್ನ ಸಾಂಬಾರ್ ಪಾಯಸ ಅದನ್ನ ಕೊಡ್ತಾರೆ ಪ್ರತಿದಿನ. ಎರಡು ತರ ಊಟ ಇರ್ತದೆ. 12 ಗಂಟೆವರೆಗೂ ತಿಂಡಿ ಇರ್ತದೆ, 12 ಗಂಟೆ ಮೇಲೆ ಊಟ ಇರ್ತದೆ. ಅದ್ರ ಬಗ್ಗೆ ಅಂದ್ರೆ ವಾಹನಗಳು ಪೂಜೆ ಮಾಡ್ಸಕ್ಕೆ ಮುಂಚೆಯಲ್ಲಿ ಮಾಡಿದ್ರು. ಅಲ್ಲಿ ವಾಹನ ಪೂಜೆ ಮಾಡ್ಸಕ್ಕೆ ಅಂತಾನೆ ಬೇರೆ ಜಾಗ ಮಾಡಿದ್ರು. ಇವಾಗ ಇದೆಲ್ಲ ಇದಾದ್ಮೇಲೆ ಪ್ರಾಕಾರ ಆದ್ಮೇಲೆ ಇವಾಗ ಅಲ್ಲಿ ಒಬ್ರು ಇಲ್ಲಿ ಇರಕ್ಕಾಗಲ್ಲ ಅನ್ಬಿಟ್ಟು ಪೂಜಾರಿಗಳು ಇಲ್ಲೇನೆ ಮಾಡೋ ಅವಕಾಶ ಮಾಡಿದ್ದಾರೆ. ಆದ್ರೆ ಇಲ್ಲಿ ಈ ತರ ಮಾಮೂಲಿ ದಿನದಲ್ಲಿ ಮಾಡ್ಬೋದು. ತುಂಬಾ ಜನ ರಶ್ ಆದಾಗ ಶ್ರಾವಣ ಮಾಸದಲ್ಲಿ ಇಲ್ಲಿ ಮಾಡಕ್ಕಾಗಲ್ಲ. ಅಲ್ಲಿ ಒಂದು ಇದಿದೆ, ಪಾರ್ಕಿಂಗ್ ಜಾಗ ಅಂತ ಮಾಡಿದ್ದಾರೆ, ಅಲ್ಲಿ ಮಾಡ್ತಾರೆ.